ಬ್ರಿಟಿಷರು ಭಾರತಕ್ಕೆ ಬಂದು ಭಾರತವನ್ನ ಕಬಳಿಸಿ ತಮ್ಮ ದಬ್ಬಾಳಿಕೆಯನ್ನ ಮಾಡಿರುವಂತ ಸಂದರ್ಭದಲ್ಲಿ ಭಾರತದಲ್ಲಿ ಅನೇಕ ರಾಷ್ಟ್ರ ನಾಯಕರು ಉದಯವಾಗಿ ಅವರೆಲ್ಲರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಇಂದಿನ ದಿನ ಹುತಾತ್ಮರಾಗಿದ್ದಾರೆ. ಆದರೆ ಅವರ ನೆನಪು ಮಾತ್ರ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಆ ಮೂರ್ತಿಗಳನ್ನ ವಸ್ತು ಸಂಗ್ರಹಾಲಯದಲ್ಲಿ ಮೂರ್ತಿಗಳನ್ನಾಗಿ ನಿಲ್ಲಿಸಿದ್ದಾರೆ. ಆ ಮೂರ್ತಿಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಸಂದರ್ಭವನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಇದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಅಬ್ಬಾ, ಎಂತಹ ಸುಂದರವಾದ ವಸ್ತು ಸಂಗ್ರಹಾಲಯ! ಇಂತಹ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎನ್ನುವ ಹೆಮ್ಮೆ ಇದೆ. ಯಾಕಂದ್ರೆ ಸಂಗ್ರಹಾಲಯದಲ್ಲಿ ರಾಷ್ಟ್ರಕ್ಕೆ ಹೋರಾಡಿದವರ ಮೂರ್ತಿಗಳಿವೆ. ಓಹೋ, ಯಾರೋ ಫಾರಿನರ್ಸ್ ಬರ್ತಾ ಇದ್ದಾರೆ, ಅವರಿಗೆ ನನ್ನ ಅವಶ್ಯಕತೆ ಇದೆ, ಕೇಳುತ್ತೇನೆ. ಗುಡ್ ಮಾರ್ನಿಂಗ್ ಸರ್, ಕೆನ್ ಐ ಹೆಲ್ಪ್ ಯು? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನನಗೂ ಸ್ವಲ್ಪ ಕನ್ನಡ ಬರುತ್ತೆ, ನೀವು ಕನ್ನಡದಲ್ಲೇ ಹೇಳಿ, ಪರವಾಗಿಲ್ಲ. ಸರ್, ಒಳಗೆ ಬನ್ನಿ. ವೆಲ್ಕಮ್ ಟು ಅವರ್ ಮ್ಯೂಸಿಯಂ. ನಾನು ಹೇಳೋದೇ ಬೇಡ, ಮೂರ್ತಿಗಳೇ ಪರಿಚಯ ಮಾಡಿಕೊಳ್ಳುತ್ತವೆ. ಸೂಪರ್. ಲಾರ್ಡ್ ಗಾಂಧೀಜಿ. ನಾನು ಭಾರತಾಂಬೆಯ ಪುತ್ರ. ನನ್ನನ್ನು ಜನ ಮಹಾತ್ಮ ಗಾಂಧೀಜಿ ಎಂದು ಕರೆಯುತ್ತಾರೆ. ನಾನು ಮಹಾತ್ಮ ಗಾಂಧಿ ಬಾಪು ರಾಷ್ಟ್ರಪಿತ ಎಂದು ಕರೆಯುತ್ತಾರೆ. ನನ್ನ ತಾಯಿಯ ದಾಸೆ ಸಂಕೋಲೆ ಬಿಡಿಸಲು ನಾನು ಹೋರಾಟ ಮಾಡಿದೆ ಅಷ್ಟೇ. ಅದಕ್ಕಾಗಿ ಇಡೀ ದೇಶದ ಜನತೆ ಗೌರವದಿಂದ ಕಾಣುತ್ತಾರೆ. ವೇಟ್ ಚಿನ್ನಮ್ಮ, ನಿನ್ನ ಮಾತು ಬಂದಿಲ್ಲ. ನಾನು ಭಾರತವನ್ನು ಶೃಂಗಾರದ ಸುತ್ತಲೇ ಎಂದು ಹೇಳುತ್ತಿದ್ದರು, ಅದನ್ನು ನೋಡಲು ಬಂದಿರುವೆ. ಕಪ್ಪ ಕೊಡಬೇಕೇನು? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನೀವೇನು ಉತ್ತೀರಾ, ಬಿತ್ತೀರಾ, ನೀರು ಹಾಕಿ ನಾಟಿ ನೆಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರಿನ ತಂಟೆಗೆ ಬಂದರೆ ಈ ರಾಣಿ ಚೆನ್ನಮ್ಮ ಕೇಳಿದ ಕೇಸರಿ ಆಗುತ್ತಾಳೆ, ಎಚ್ಚರವಿರಲಿ. ಮಾತು ಶಾಲೆಯ ಎಲ್ಲ ಮಕ್ಕಳಿಗೂ ಬರುತ್ತದೆ. ಕೇಳಿ ಕೇಳಿ ಮತ್ತೆ ಬ್ರಿಟಿಷ್ ಇಲ್ಲಿಗೆ ಬರುವ ಯೋಜನೆಯನ್ನು ಕನಸಿನಲ್ಲೂ ಮಾಡುವುದಿಲ್ಲ. ನಿಂತಿದ್ದರೂ ನಿಮ್ಮನ್ನು ನೋಡಿದರೆ ನನ್ನ ರಕ್ತ ಕೊತನೆ ಕುದಿಯುತ್ತದೆ. ನನ್ನನ್ನು ಚಿಕ್ಕ ವಯಸ್ಸಿನಲ್ಲೇ ಗಲ್ಲಿಗೇರಿಸಿದ ಏರಿಗಳು ನೀವು. ನಮ್ಮಂತಹ ಕ್ರಾಂತಿಕಾರಿಗಳನ್ನು ಧೈರ್ಯದಿಂದ ಎದುರಿಸಿದ್ದರೆ 1947ರವರೆಗೆ ಕಾಯಬೇಕಾಗಿರಲಿಲ್ಲ. ಸಂಗೊಳ್ಳಿ ರಾಯಣ್ಣ. ಮುಚ್ಚುಬಾಯಿ! ತಾಯಿ ಆಸ್ತನೆಗೆ ಒಂದು ತಾಯಿಗೆ ನಿಂತು ಮಾತಾಡ್ಸಕ್ಕ ನಿಮಗ? ಇಲ್ಲಿ ಕಟ್ಟಲೆ ಅಧಿಕಾರ ಮಾಡೋ ಹಕ್ಕಿರು ನಮಗ, ನಿಮಗಲ್ಲ. ನಿಮ್ಮಂತ ಕಜ್ಜಿನಾಯಿಗೇನು ಗೊತ್ತೈತೆ? ಸ್ವಾಮಿ ಅಭಿಮಾನದ ಗೋಡೈತೆ, ಏನೆಂದು ನರದ ನಾಡೈತೆ, ಕೆಚ್ಚದ ಗೋಡೈತೆ. ತಾಯಿ ಅಪ್ಪಡು ಕೊಡ್ತಾಯಿ. ಕಿತ್ತೂರು ಗ್ರಾಮಕ್ಕೆ ಹೋಗಿ ಕೆಂಪು ಮುದ್ದೆ ಕಡಿದು ಹಾಕುತ್ತೇನೆ. ಈ ಕಿತ್ತೂರು ಗ್ರಾಮವನ್ನು ಸ್ವತಂತ್ರ ಮಾಡುತ್ತೇನೆ. ಹರಹರಮದೆ, ಹರಹರಮದೆ, ಹರಹರಮದೆ. ಸಮಾಧಾನ. ನಿಮ್ಮೆಲ್ಲರ ತ್ಯಾಗ ಬಲಿದಾನಗಳ ಪ್ರತ್ಯೇಕವಾಗಿ ನಾವು ಸ್ವತಂತ್ರರಾಗಿದ್ದೇವೆ. ದೇಶವನ್ನು ಮುನ್ನಡೆಸಲು ಲಿಖಿತ ದಾಖಲೆಯಾದ ಸಂವಿಧಾನವನ್ನು ಹೊಂದಿದ್ದೇವೆ. ಇನ್ನು ಮುಂದೆ ಭಾರತದ ನೆಲದ ಸೌಂದರ್ಯವನ್ನು ಸವೆಯಲು ಬರಬೇಕೇ ಹೊರತು ಸಂಪತ್ತನ್ನು ಜೋಚಲು ಅಲ್ಲ. ನಮ್ದು ಸತ್ಯ, ಶಾಂತಿಗೆ, ಅಹಿಂಸೆಗೆ ಹೆಸರಾದ ನಾಡು. ಶತ್ರುಗಳು ಬಂದರೂ ಗೌರವಿಸುವ ಗುಣ ನಮ್ಮದು. ಎದೆ ಕೊಡುತ್ತೇವೆ ಹೊರತು ಬೆನ್ನಿಗೆ ಚೂರಿ ಹಾಕುವುದಿಲ್ಲ. ರಕ್ತದಲ್ಲಿ ಕಣಕಣಲು ತುಂಬಿದ್ದೆ. ಯಾಕೆ ಎಲ್ಲರೂ ತಾಳ್ಮೆ ಕಳೆದುಕೊಳ್ಳುತ್ತಿದ್ದೀರಾ? ಈಗ ನಮ್ಮ ದೇಶ ಬಲಿಷ್ಠವಾಗಿದೆ. ಎಲ್ಲರೂ ಸಮಾಧಾನವಾಗಿ ಕೇಳಿ. ನಿಮ್ಮೆಲ್ಲರನ್ನು ನೋಡಿದ ಮೇಲೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗಿದೆ. ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ದೇಶಾಭಿಮಾನಕ್ಕೆ. ಬ್ರಿಟಿಷ್ ಅಧಿಕಾರದಲ್ಲಿ ಅಮ್ಜದ್, ಗಾಂಧೀಜಿ ಪಾತ್ರದಲ್ಲಿ ಚೇತನಗೌಡ, ಕಿತ್ತೂರಾಣಿ ಚೆನ್ನಮ್ಮನ ಪಾತ್ರದಲ್ಲಿ ಸಿಂಚನ, ಭಗತ್ ಸಿಂಗ್ ಪಾತ್ರದಲ್ಲಿ ಕೌಶಿಕ್ ಕೆಸ್ಕೆ, ಸಂಗೊಳ್ಳಿ ಪಾತ್ರದಲ್ಲಿ ಈಶ್ವರ್, ಅಂಬೇಡ್ಕರ್ ಪಾತ್ರದಲ್ಲಿ ಬಿ ಯಶವಂತ್ ಕುಮಾರ್, ಹೈದರ್ ಪಾತ್ರದಲ್ಲಿ ವರುಣ್ ಕುಮಾರ್. ಧನ್ಯವಾದಗಳು.